ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಟಾಪಿಕ್ ಏನು ಅಂತ ಹೇಳಿದ್ರೆ, ನಿಮ್ಮ ಲವ್ವರ್ ನಿಮ್ಮ ಮಾತೇ ಕೇಳ್ತಿರಲ್ಲ. ಏನ್ ಮಾತಾಡ್ತೀರ ಅದಕ್ಕೆ ಅಪೋಸಿಟ್ ಆಗಿ ಮಾತಾಡ್ತಾರೆ, ಏನ್ ಹೇಳ್ತಿರೋ ಅದಕ್ಕೆ ಅಪೋಸಿಟ್ ಆಗಿ ಮಾಡ್ತಿರ್ತಾರೆ. ಸೊ ಏನ್ ಇದಕ್ಕೆ ರೀಸನ್ನು? ಇದು ಒಂದಿನದ ಪ್ರಶ್ನೆ ಅಲ್ಲ, ಆಲ್ಟಾಗಿ ಹಿಂಗೆ ಮಾಡ್ತಾ ಬರ್ತಾರೆ. ನೀವು ನೋಡ್ತೀರಿ ನೋಡ್ತೀರಿ ನೋಡ್ತೀರಿ, ತಡ್ಕೊಳಕ್ ಆಗ್ತಿರಲ್ಲ. ಯಾಕೆ ಹಿಂಗೆ ಮಾಡ್ತಿದೆ ಅಂತ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ 5 ಟಿಪ್ಸ್ನ ಶೇರ್ ಮಾಡ್ತೀನಿ. ಇದರ ಬಿಹೈಂಡ್ ರೀಸನ್, ಯಾಕೆ ಹಿಂಗೆ ನೀವು ಮಾತು ಕೇಳ್ತಿರಲ್ಲ, ಯಾವತ್ತೂ ಸಿಡಕ್ ಮಾಡ್ತಿರ್ತಾರೆ ಅಂತ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ, ರಿಲೇಷನ್ಶಿಪ್ ಮೇಲೆ ಪರ್ಸನಲಿ ಮಾತಾಡಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ, ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ನಂಬರ್ ಕೊಟ್ಟಿರ್ತೀನಿ. ಸೊ ಫೀಸ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮ್ಮನ್ನು ಲೈಟಾಗಿ ತೆಗೆದುಕೊಂಡಿರ್ತಾರೆ. ನೋಡಿ, ನೀವೇನು ಈಗ ಸೀರಿಯಸ್ ಆಗಿ ಆ ರಿಲೇಷನ್ಶಿಪ್ನ ತಗೊಂಡಿರ್ತೀರಲ್ಲ, ಅವರಷ್ಟು ಸೀರಿಯಸ್ ಆಗಿರಲ್ಲ ನಿಮ್ಮ ರಿಲೇಷನ್ಶಿಪ್ ಮೇಲೆ, ನಿಮ್ಮ ಮನಸ್ಸಿನ ಭಾವನೆಗಳ ಮೇಲೆ. ಓಕೆ. ಆ್ಯಂಡ್ ಅವರು ಆ ಲೈಫ್ನ ಅಷ್ಟು ಸೀರಿಯಸ್ ತಗೊಂಡಿರಲ್ಲ. ಆ ಸಂಸಾರ, ಆ ಒಂದು ಫ್ಯಾಮಿಲಿ, ಅದನ್ನು ಎಷ್ಟು ಸೀರಿಯಸ್ ಆಗಿ ತುಂಬ ಚೆನ್ನಾಗಿ ನಾನು ಏನು ರೆಸ್ಪಾನ್ಸ್ ಮಾಡಿ ಅದಕ್ಕೊಂದು ವ್ಯಾಲ್ಯೂ ಕೊಡಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇರಲ್ಲ. ಸೊ ಆ ಒಂದು ಕಾರಣಕ್ಕೆ ಅವ್ರು ಹಾಗೆ ನಿಮ್ಮ ಮಾತು ಯಾವತ್ತೂ ಕೇಳೋಕ್ಕೆ ಇಷ್ಟಪಡ್ತಿರಲ್ಲ. ಅವ್ರಿಗೆ ಹೆಂಗೆ ಬೇಕು ಹಂಗೆ ಆ ಥರ ಸಣ್ಣ ಹುಡುಗರು ಬುದ್ಧಿ ಥರ ಮಾಡ್ತಿರ್ತಾರೆ. ಸೊ ನೆಕ್ಸ್ಟ್ ಬಂದು ಏನು ಅಂತ ಹೇಳಿದ್ರೆ, ಮೂರನೇ ವ್ಯಕ್ತಿ ಪ್ರಭಾವನೂ ಇರಬಹುದು. ಯಾರೋ ಸಮ್ ಪರ್ಸನ್ ನಿಮ್ಮನ್ನು ಅಲ್ದಿರ, ಈಗ ನಿಮ್ಮ ಮಾತೆ ಕೇಳ್ತಿಲ್ಲ, ಯಾವತ್ತೂ ಸದಾ ಜಗಳ ಮತ್ತೊಂದು ಇನ್ನೊಂದು ಅದ್ರ ಅಪೋಸಿಟ್ ನಡ್ಕೋತಾರೆ ಅಂತ ಹೇಳಿದ್ರೆ, ಅವ್ರಿಗೆ ಯಾರೋ ಥರ್ಡ್ ಪರ್ಸನ್. ಇದು ನೀವು ಅದನ್ನು ಕ್ಲಾರಿಟಿ ತಗೊಳ್ಳಿ. ಬಟ್ ರೀಸನ್ ಇರಬಹುದೇನೋ ಅಂತ ಹೇಳ್ತಾ ಇದ್ದೀನಿ. ಮೂರನೇ ವ್ಯಕ್ತಿ ಪ್ರಭಾವ ಇದ್ರೂ ಕೂಡ ಇದು ಆಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಮಾತೆ ಕೇಳ್ತಿಲ್ಲ, ಯಾವತ್ತೂ ನೋಡಿದ್ರು ಜಗಳ, ಯಾವತ್ತು ನೋಡಿದ್ರು ನೀವಿಗೆ ಎಷ್ಟೇ ಒಳ್ಳೇದು ತಿಳಿಸಿ ಹೇಳಿ, ಬುದ್ಧಿ ಇಡೋ ಮಾತು ಹೇಳ್ಬಿಟ್ಟು ಸಂಸಾರದ ಒಳ್ಳೆ ರೀತಿಯಿಂದ ಮಾತಾಡಿದ್ರು, ಅವ್ರು ಅದನ್ನೂ ಕೂಡ ಕೇರ್ ಮಾಡಿದಿರ ಅವ್ರದ್ದೇ ಒಂದು ವೇನಲ್ಲಿ ಹೋಗ್ತಿರ್ತಾರೆ ಅಂದರೆ, ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಅದು ಇರ್ಬೋದು, ಮೂರನೇ ವ್ಯಕ್ತಿ ಪ್ರಭಾವನೂ ಇರ್ಬೋದು ಅಂತ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಕೋಪಕ್ಕೆ ಇರ್ಬೋದು. ಸಮ್ ಟೈಮ್ಸ್ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ಮುನಿಸ್ಕೊಂಡಿರ್ತಾರೆ. ನೀವೇನೋ ಸಣ್ಣ ತಪ್ಪು ಮಾಡಿರ್ತೀರ, ಗೊತ್ತಿಲ್ಲಂಗೆ ಮಾತು ಕೊಟ್ಟಿರ್ತೀರ, ಹಂಗ್ ಮಾಡಲ್ಲ ಹಿಂಗ್ ಮಾಡಲ್ಲ ಅಂತ. ಬಟ್ ಕೋಪಕ್ಕೆ ತುಂಬಾ ಮುನಿಸ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಸೊ ಆ ಟೈಮಲ್ಲೂ ಕೂಡ ಚಾನ್ಸಸ್ ಇರುತ್ತೆ, ನೀವು ಹಿಂಗೆ ಒಂದಿನ ಒಳ್ಳೇದು ಹೇಳಿದಾಗ ಅವ್ರು ಅದರ ಡಬಲ್ ಕೋಪ ಬರ್ಸೋ ಥರ ನಿಮ್ಮ ಜೊತೆ ನಡ್ಕೊಳ್ಬಹುದು, ಉಲ್ಟಾ ಮಾತಾಡ್ಬೋದು, ಉಲ್ಟಾ ನಡ್ಕೋಬಹುದು. ಅದು ಇರ್ಬೋದು. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಸಪೋಸ್ ನೀವು ಏನಾದ್ರು ಮಾಡಿದ್ರೆ ಕೂರಿಸ್ಕೊಂಡ್ಬಿಟ್ಟು ಸಾರಿ ಕೇಳ್ಬಿಟ್ಟು ಸರಿಪಡಿಸ್ಕೊಳ್ಳಿ. ಅದು ಕೋಪದಿದ್ರೆ ಸರಿ ಹೋಗ್ಬಿಡ್ತಾರೆ. ಕೋಪದ ರೀಸನ್ನೇ ಇಲ್ಲ, ಬೇರೆ ಇನ್ನೇನೋ ಇದೆ ಅಂತ ಹೇಳಿದ್ರೆ, ಥರ್ಡ್ ಪರ್ಸನ್ಸ್ ಅಥವಾ ಅವ್ರದೇ ಒಂದು ಓನ್ ವೇನಲ್ಲಿ ಥಿಂಕ್ ಮಾಡ್ತಿದ್ರೆ ಸರಿ ಹೋಗಲ್ಲ. ಓಕೆ. ಸೊ ನೆಕ್ಸ್ಟ್ ಬಂದು ಏನು ಅಂತ ಹೇಳಿದ್ರೆ, ಲೈಕ್ ಮನಸಾರೆ ಕನೆಕ್ಷನ್ ಇಲ್ಲದೆ ಇದ್ದಾಗ ಮಾತು. ನೋಡಿ, ನಿಮ್ಮ ಪ್ರೀತಿ ಅಂದ್ರೆ ಎಮೋಷನಲಿ ಭಾವನೆಗಳು ಕನೆಕ್ಟ್ ಆಗದೆ ಇದ್ದಾಗ ನಿಮ್ಮ ಮಾತು ಹಿಂಗೆ ಅವ್ರ ಕಿವಿಗೆ ಬೀಳೋಕೆ ಸಾಧ್ಯ? ಅವ್ರ ಕನೆಕ್ಟಿವಿಟಿನೇ ಆ ಥರ ಇರೋಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ, ಭಾವನೆಗಳ ಮುಖಾಂತರ ಕನೆಕ್ಟ್ ಆಗಿಲ್ಲ. ಏನೋ ಒಂದು ಕಾಟಾಚಾರಕ್ಕೆ ಇರಬೇಕು, ಏನೋ ಒಂದು ಇರ್ಬೇಕು ಟೈಮ್ ಪಾಸಿಗೆ, ಹೆಸರಿಗೆ ಹೆಂಡ್ತಿ ಹೆಸರಿಗೆ ಗಂಡ ಹಿಂಗೆ ಇರಬೇಕು ಸಮಾಜದ ಒಂದು ಇದಕ್ಕೆ ಅಂತ ಅಂದಾಗ, ಅವಾಗ ಹೆಂಗೆ ನಿಮ್ಮ ಮಾತಲ್ಲ, ನೀವೇನು ಕೇಳಿದ್ರು ಪಕ್ಕದಲ್ಲಿ ಕೇಳಿಲ್ಲ ಅನ್ನೋ ಲೆಕ್ಕದಲ್ಲಿ ಬಿಹೇವ್ ಮಾಡ್ತಿರ್ತಾರೆ. ರೀಸನ್ ಏನಂತ ಹೇಳಿದ್ರೆ, ಎಮೋಷನಲ್ ಅಟ್ಯಾಚ್ ಆಗಿಲ್ಲ, ಭಾವನೆಗಳ ಮುಖಾಂತರ ಅವ್ರು ನಿಮ್ಮನ್ನ ಟಚೇ ಮಾಡಿಲ್ಲ ಅಂದಮೇಲೆ ಹೆಂಗೆ ಕನೆಕ್ಟ್, ನಿಮ್ಮ ಮಾತು ಕಿವಿಗೆ ಬೀಳೋಕೆ ಹೆಂಗೆ ಸಾಧ್ಯ ಅಲ್ವಾ? ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಈಗೋ, ಅಹಂಕಾರ. ನಾನೇ ಸರಿ ಅನ್ನೋ ಮೆಂಟಾಲಿಟಿ ಬಂದಾಗ ಡೆಫಿನೆಟ್ಲಿ ಹೇಳ್ತೀನಿ, ನಾನು ಹೇಳಿದ್ದೆ ನಡಿಬೇಕು, ನೀನು ಹೇಳಿದ್ದೇನು ನಡಿಕೂಡ್ದು, ಆ್ಯಂಡ್ ನೀನು ಹೇಳಿದ್ದೇನು ಅಲ್ಲೇ ಅಲ್ಲ. ಓಕೆ, ಮ್ಯಾಟ್ರೇ ಅಲ್ಲ. ಸೊ ನಿನ್ನ ಮಾತು ನಾನೇ ಕೇಳಬೇಕು, ನಾನು ಹೇಳ್ದಂಗೆ ನೀನು ಕೇಳಬೇಕು. ನಾನು ಸರಿ ಇದ್ದೀನಿ, ಇಲ್ಲಿ ಜಗತ್ತಲ್ಲಿ ನಾನೇ ಕರೆಕ್ಟ್. ಈ ಮೆಂಟಾಲಿಟಿ ಇದ್ದಾಗ ನೀವು ಏನೇ ಪ್ರೀತಿಯಿಂದ ಹೇಳಿ, ಮತ್ತೊಂದು ಹೆಂಗಾನೋ ಹೇಳಿ, ಅವತ್ತು ಅವ್ರ ಮಾತು ಏನು ಮಾಡ್ರೂ ಅವ್ರ ಬದಲಾಗಲ್ಲ. ಈ 5 ಲಕ್ಷಣಗಳು ಇದ್ದಾಗ ಮಾತ್ರ ನೀವು ಎಷ್ಟೇ ಹೇಳಿದ್ರು ನಿಮ್ಮ ಲವರ್ಸ್, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್ ಮಾತೇ ಕೇಳ್ತಿರಲ್ಲ. ಸೊ ಈ ಸೈನ್ಸ್ ಇದೆಯಾ, ಈ ಲಕ್ಷಣಗಳಿದೆಯಾ ನೋಡ್ಕೊಳ್ಳಿ. ಇತ್ತು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಆ್ಯಂಡ್ 40K ಹತ್ತಿರ ಇದ್ದೀನಿ. ಥ್ಯಾಂಕ್ಸ್ ಟು ಆಲ್. ಆದಷ್ಟು ಬೇಗ 40K ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.